ಏನ್ ಗುರು ಟೀಸರ್ ಹೇಗಿದೆ? ಒಂದು ಕ್ಷಣ ತಲೆ ಕೆಟ್ಟೋಯ್ತು ನನಗೆ. ಧ್ರುವ ಸರ್ಜೆಗೆ ಒಂದು ದೊಡ್ಡ ನಮಸ್ಕಾರ ಕಣ್ರಿ. ಏನ್ ಆಕ್ಟಿಂಗ್ ಗುರು ಅದು. ಒಂದೊಂದು ಸೀನು ಒಂದೊಂದು ರೀತಿ ಅದ್ಭುತ. ಮೈ ಮೇಲೆ ಇರೋ ಕೂದಲೆಲ್ಲ ಹಂಗೆ ನಿಂತ್ಕೊಳ್ಳುತ್ತೆ ಟೀಸರ್ ನೋಡಿದ್ರೆ. ಡೈರೆಕ್ಟರ್ ಪ್ರೇಮ್ಗೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಇಂಥ ಕ್ಯಾರೆಕ್ಟರ್ಗೆ ಡಮ್ಮಿ ಕ್ಯಾರೆಕ್ಟರ್ ಆಯ್ತು ಅಂತ ಅನ್ಸೋದೇ ಇಲ್ಲ. ಎಲ್ಲರನ್ನು ಚಿಂದಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಇನ್ನು ರವಿಚಂದ್ರನ್ ಕ್ಯಾರೆಕ್ಟರ್ ಅಂತೂ ಆ ರೀತಿ ಎಕ್ಸ್ಪೆಕ್ಟೇ ಮಾಡಿರಲ್ಲ ಯಾರನ್ನು. ರವಿಚಂದ್ರನ್ ಸರ್ಗೂ ಒಂದು ಕಮ್ ಬ್ಯಾಕ್ ಸಿನಿಮಾನೇ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಇದು. ಇನ್ನು ಶಿಲ್ಪಾ ಶೆಟ್ಟಿ ಅವರು, ಸಂಜಯ್ ದತ್ತು, ಹಬ್ಬಪ್ಪ ಮಾತೇ ಬರ್ತಿಲ್ಲ ಗುರು. ಇನ್ನು ಟೀಸರ್ ಹೀಗಿರ್ಬೇಕಾದ್ರೆ ಇನ್ನು ಸಿನಿಮಾ ಹೇಗಿರುತ್ತೆ? ಕೇಡಿ ಅಲ್ಲ ಇದು, ಇನ್ನೊಂದು ಕರಿಯ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ ರೀ. ಬನ್ನಿ ಟೀಸರ್ ಹೇಗಿತ್ತು ಅನ್ನೋದನ್ನ ಫುಲ್ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೆಡಿ ಟೀಸರ್ ಅನ್ನ ಸಪೋರ್ಟ್ ಮಾಡಿ. ಎಲ್ಲ ಕನ್ನಡಿಗರಿಗೂ ನನ್ನ ಅನಂತ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ. ಗುರು ಏನ್ ಟೀಸರ್ ಗುರು ಇದು. ಧ್ರುವ ಸರ್ಜೆಗೆ ಒಮ್ಮೆ ದೊಡ್ಡದಾಗಿ ನಮಸ್ಕಾರ ಹಾಕಿ ಶುರು ಮಾಡೋಣ. ಏನ್ ಆಕ್ಟಿಂಗ್ ಅಂತ ಹೇಳೋದೇ ಬೇಡ. ಒಂದೊಂದು ಶಾಟ್, ಒಂದೊಂದು ಸೀನ್ ಥ್ರಿಲ್ಲಿಂಗ್. ಅವರ ಆಕ್ಟಿಂಗ್ ಅಲ್ಲೇ ಪೈಸಾ ವಸೂಲ್ ಅನಿಸ್ತಿದೆ. ಅದ್ಭುತ. ಏನೋ ಬೆಸ್ಟ್ ಮೂಮೆಂಟ್ ಬಂದಂತೆ. ಒರಿಜಿನಲ್ ಕೇಡಿಗಳೇ ಇವರೆಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಕೊಡ್ತಾ ಇದೆ. ಧ್ರುವರವರ ಎಕ್ಸ್ಪ್ರೆಷನ್ ಓಹೋ ಗೂಸ್ ಬಂಪ್ಸ್ ಬರೋ ರೀತಿಯಲ್ಲಿ ತೋರಿಸಿದ್ದಾರೆ. ಸಖತ್ ಮಾಸ್ ರೋಲ್ ಅವರಿಗೆ ಫಿಟ್ ಆಗಿದೆ ಕಣ್ರಿ. ಧ್ರುವ ಸರ್ಜಾ ಅಂದ್ರೆ ಒಬ್ಬ ಕೇಡಿ ಬರ್ತಾನೆ ಅನ್ನೋ ಫೀಲಿಂಗ್ ಬರ್ತಿದೆ. ಅವನ ಆ ಮುಖದಲ್ಲಿ ಆ ಗಾಂಭೀರ್ಯ, ಆಗ್ರಹ, ಉಗ್ರ ರೂಪ ಎಲ್ಲವೂ ಕಾಣ್ತವೆ. ಧ್ರುವ ಅವರ ಫೈಟಿಂಗ್ ಶಾಟ್ಸ್, ಏನ್ ಸ್ಟೈಲು, ಏನ್ ಇಂಟೆನ್ಸಿಟಿ ಇದೆ. ಇವರಿಗೆ ಇಂಥದ್ದು ಬೇಕಿತ್ತು ಅನಿಸ್ತಿದೆ. ಒಂದು ಶಾಟಲ್ಲಿ ಅಂತೂ ಒಡೆದು ಎತ್ಕೊಂಡು ಕುಣಿತಾರೆ ಅಲ್ವಾ. ಮಸ್ತ್ ಅದ್ಭುತ ಕಣ್ರಿ ಅದು. ಇನ್ನು ಅಂತೂ ಇಂತೂ ಪ್ರೇಮ್ ಅವರು ಮತ್ತೆ ಅಖಾಡ ತೋರಿಸಿದ್ದಾರೆ. ಮತ್ತೊಂದು ಕರಿಯನ ಕಾಳಿದಾಸನ ಅವತಾರದಲ್ಲಿ ತೋರಿಸಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ ಅವರ ಪಾತ್ರಗಳ ಹೆಸರಲ್ಲಿ ಅದ್ಭುತವಾಗಿ ಎಂಟ್ರಿ ತೋರಿಸಿದ್ದಾರೆ. ಅವರ ಕ್ಯಾರೆಕ್ಟರ್ ಎಷ್ಟು ತೂಕ ಇದೆ ಅನ್ನೋದು ತೋರಿಸ್ತಿದೆ. ಇನ್ನು ಪ್ರೇಮ್ ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ಡೌಟೇ ಇಲ್ಲ ಬಿಡ್ರಿ. ಒಂದೊಂದು ಶಾಟ್, ಕ್ಯಾಮ್ರಾ ವರ್ಕ್ ನೋಡಿ ಕಣ್ಣಿಗೆ ಹಬ್ಬ. ಇನ್ನು ಒಂದೊಂದು ಫೈಟ್ ಸೀನ್ ಅಂತೂ ಒಂದು ಕೂಡ ಬೇಸತ್ತದಂತೆ ಇರಲಿಲ್ಲ. ಎಡಿಟಿಂಗ್ ಕೂಡ ಖತರ್ನಾಕ್ ಆಗಿ ಕಿಕ್ ಕೊಡ್ತಿತ್ತು. ಡೈರೆಕ್ಟರ್ ಪ್ರೇಮ್ ಅವರಿಗೆ ನಿಜವಾಗಿಯೂ ಸೆಲ್ಯೂಟ್ ಹೊಡಿಬೇಕು ಕಣ್ರಿ. ಇನ್ನು ಏನ್ ಗುರು BGM ಅದು ಹೇಳುವುದೇ ಬೇಡ. ಟೀಸರ್ ನೋಡ್ತಾ ಮೇಕಿಂಗ್ ನ ಜೊತೆಗೆ ಎದ್ದು ಬರ್ತಿದೆ BGM. ಅಬ್ಬಪ್ಪ ಏನ್ ಬ್ಲಾಸ್ಟ್ ಮಾಡಿದ್ರು ಆ ಡ್ರಮ್, ಆ ಮ್ಯೂಸಿಕ್, ಅಲ್ಲೊಂದು ಕೀಬೋರ್ಡ್ ನ ಥ್ರಿಲ್ಲಿಂಗ್ ಸೌಂಡ್ ಸೂಪರ್. ನಿಮ್ಮ ಮೈ ಮೇಲೆ ಕೂದಲು ನಿಲ್ಲೋದು ಕೇವಲ ದೃಶ್ಯಗಳಿಂದಲ್ಲ, ಅದು ಕಣ್ಣಿಗೆ, ಕಿವಿಗೆ ಎಲ್ಲ ಕಿಕ್ ಕೊಡ್ತಾ ಬರೋ ಕಾರಣದಿಂದ. ಆ ಕೆಲಸನ BGM ಅಲ್ಲಿ ಅರ್ಜುನ್ ಜನ್ಯ ಮಾಡಿದ್ದಾರೆ. ಆಡ್ಸ್ ಆಫ್ ಟು ದ ಕಂಪೋಸರ್. ಟೀಸರ್ ಅಲ್ಲೇ ಇಂಥ ಕಮಲ್ ಮಾಡಿದ್ದಾರೆ ಅಂದ್ರೆ ಇನ್ನು ಸಿನಿಮಾದಲ್ಲಿ ಯಾವ ಲೆವೆಲ್ ಅಲ್ಲಿ ಮಾಡಿರ್ತಾರೆ ಗೊತ್ತಿಲ್ಲ. ನಾನಂತೂ ವೈಟಿಂಗ್ ಗುರು. ಇನ್ನು ಬೇರೆಯವರ ಪಾತ್ರಗಳನ್ನು ಮರೆಯಕ್ಕಾಗಲ್ಲ ಬಾಸ್. ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್, ಶಿಲ್ಪಾ ಶೆಟ್ಟಿ, ರೇಷ್ಮಾ ನಾನಯ್ಯ, ಸಂಜಯ್ ದತ್, ಒಬ್ಬೊಬ್ಬರ ಲುಕ್ ನೋಡುವುದಕ್ಕೆ ಟೀಸರ್ ಮತ್ತೆ ನೋಡಬೇಕು ಅನ್ಸುತ್ತೆ. ಇನ್ನು ರಮೇಶ್ ಅರವಿಂದ್ ಸರ್ಗೆ ಇಂಥ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರವಿಚಂದ್ರನ್ ಸರ್ಗಂತೂ ಅಣ್ಣಯ್ಯಪ್ಪ ಕ್ಯಾರೆಕ್ಟರ್ ಅವ್ರಿಗೆ ಸೃಷ್ಟಿ ಮಾಡಿರೋ ಆಗಿದೆ. ಹೀಗೂ ರವಿಚಂದ್ರನ್ನ ತೋರಿಸಬಹುದಾ, ಹೀಗೂ ಆಗ್ಬಹುದಾ ಅಂತ ರವಿಚಂದ್ರನ್ ಅವರನ್ನ ತೋರಿಸಿದ್ದಾರೆ. ಇನ್ನು ಶಿಲ್ಪಾ ಶೆಟ್ಟಿ ಟೀಸರ್ನಲ್ಲಿ ಕೂಡ ಮಾಯಾಜಾಲ ತರಿಸಿದ್ದಾರೆ. ಶಿಲ್ಪಾ ಶೆಟ್ಟಿ ಅವರಿಗೆ ಎಂಥ ಕ್ಯಾರೆಕ್ಟರ್ ಇದೆ ಅಂತ ಟೀಸರ್ ತೋರಿಸ್ತಿದೆ. ಸಂಜಯ್ ದತ್ ನೋಡುವುದಕ್ಕೆ ಸಾಕು ಹಾರ್ಟ್ ಬೀಟ್ ಸ್ಟಾಪ್ ಆಗೋಷ್ಟು ತೀಕ್ಷ್ಣ. ಅವರು ಪಂಚೆ ಕಟ್ಟಿ ಎತ್ತಿ ಫೈಟ್ ಮಾಡೋ ಲುಕ್ ಅಂತೂ ಸೂಪರ್ ಆಗಿತ್ತು ಕಣ್ರಿ. ಇನ್ನು ಹೇಳಬೇಕು ಅಂತಂದ್ರೆ ಮಾತುಗಳೇ ಇಲ್ಲ ಗುರು. ಟೀಸರ್ ನೋಡಿ ಕಳೆದೋಗ್ಬಿಟ್ಟಿದ್ದೀನಿ ನಾನಂತೂ. ಟೀಸರ್ ಬಂದ್ರೆ ಇಂಥದ್ದೇ ಬರಬೇಕು. ಇನ್ನು ಕನ್ನಡಕ್ಕೆ ಇಂಥದ್ದೊಂದು ಮಾಸ್ ಕ್ಲಾಸ್ ಕಾಂಬಿನೇಷನ್ ಸಿನಿಮಾ ಬೇಕಿತ್ತು ಕಣ್ರಿ. ಧ್ರುವ ಸರ್ಜಾ, ಪ್ರೇಮ್ ಅವರು ಈ ತರ ಸಿನಿಮಾನ ತಗೊಂಡು ಬಂದಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಕನ್ನಡದಲ್ಲಿ ಮತ್ತೊಂದು ಇತಿಹಾಸ ಬರೆಯೋ ಸಿನಿಮಾ ಇದಾಗ್ತಿದೆ. ಇನ್ನು ಟೀಸರ್ ನೋಡಿ ನನಗನ್ಸಿದ್ದು ನಾನು ಹೇಳ್ದೆ ಗುರು. ಡೀಪ್ ಆಗಿ ಹೇಳ್ಬೇಕಾಗಿರೋದು ಏನು ಬೇಡ ಅನಿಸ್ತಿದೆ. ಇನ್ನು ಟೀಸರ್ನ ನೋಡಿ ಹೈಪ್ ಹೊಡೆದಿರೋ ಎಲ್ಲರೂ ಕಾಮೆಂಟ್ ಮಾಡಿ ಬಾಸ್, ಟೀಸರ್ ಹೇಗಿತ್ತು ಅಂತ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಹೇಳಿ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಡಿ ಟೀಸರ್ನ ಹೈಪ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.